ಇಲ್ಲಿ ನಿಲ್ಲಕ್ಕಾಗ್ತಲ್ಲ ಆ್ಯಕ್ಚುಲಿ ನೋಡಿ ನೀವು ತರ ಹೆಂಗಾಗೈತೆ ನೋಡ್ರಿ. ಪಾಪ ಕರ್ಮಗಳನ್ನ ನಾವು ಇವತ್ತು ಸುಟ್ಟಿ ಬಿಸಾಕ್ತಾ ಇದೀವಿ, ಭಸ್ಮ ಮಾಡ್ತಾ ಇದ್ದೀವಿ. ಫೈನಲಿ ಬನ್ನಿ ಮೇಲಿಂದ ತೋರಿಸ್ತೀನಿ ಮಾಮ. ಕೊನೆಗೂ ಮಾಸ್ಕ್ ಸಿಕ್ತು. ಈಗ ಗ್ಲೌಸ್ ಮಾತ್ರ ಸಿಕ್ತು. ಬ್ಲ್ಯಾಕ್ ಕಲರ್ ಸಿಕ್ಕಿದೆ, ಫೇವ್ರೇಟ್ ಕಲರ್. ಬನ್ನಿ ಬೇರೆ ಕಲರ್. ಕವರ್, ಡಸ್ಟ್ಬಿನ್ ಕವರು ಲಾರ್ಜು, ಅದಾದಮೇಲೆ ಮಾಸ್ಕ್ ಸಿಕ್ಕಿದೆ. ಗ್ಲೌಸ್ ಒಂದು ತೊಗೋಬೇಕು. 830 ಮಾಡಿ. ಥ್ಯಾಂಕ್ ಯು. ಏನು ಪಾರ್ಟಿ ಆಗಿದೆ, ಸಿಗ್ತಾ ಇಲ್ಲ. ಮೆಡಿಕಲ್ ಸ್ಟೋರ್ ಇಲ್ಲೊಂದು ಕೇಳೋಣ ಬನ್ನಿ. ಚಂದ್ರನಗರ ಇವತ್ತು ಕೆಲಸ ಸ್ಟಾರ್ಟ್ ಮಾಡಿದಾಗ ನಮಗೆ ಈಗ ಕೈ ಜೋಡಿಸಿರೋದು ಬಂದು ನಮ್ಮ ಸಂದೀಪ್ ಸರ್ ಅಂತ, ಇದೇ ಊರವರೇನೆ. ಆಮೇಲೆ ನಮ್ಮ ಕೃಷ್ಣಮ್ಮ ಅವ್ರು ಬಂದು ಇವಾಗ ಅಲ್ಲಿ ನಿಂತ್ಕೊಂಡು ಏನೆಲ್ಲ ಮಾಡಬೇಕು ಟಾಪ್ ಆ್ಯಂಗಲಿಂದ ಹೇಳ್ತಾ ಇದ್ದಾರೆ. ನಾವು ಅದನ್ನ ಮಾಡ್ತಾ ಇದ್ದೀವಿ. ನಮ್ಮ ಲೋಯಣ್ಣ, ನಾನು ಮತ್ತು ಸಂದೀಪ್ ಸರು ಮತ್ತು ನಮ್ಮ ಕೃಷ್ಣಮ್ಮ ಇಷ್ಟು ಜನ ಇವತ್ತು ಕಾರ್ಯನ ತುಂಬ ಸಕ್ಕತ್ತಾಗೆ ಸ್ಟಾರ್ಟ್ ಮಾಡಿದ್ದೀವಿ. ಎಂಡ್ ಹೆಂಗಾಗುತ್ತೆ ಗೊತ್ತಿಲ್ಲ, ಎಂಡಿವರೆಗೂ ಕಾಯ್ತಾ ಇರಿ, ನೋಡೋಣ. ರೋಷನಾಕೋಶದಿಂದ ಅನಿಸುತ್ತೆ. ಇವಾಗ ಇದನ್ನು ಪ್ಲ್ಯಾನ್ ಮಾಡಿಕೊಂಡು ಏನು ಮಾಡ್ಬೋದು ಅಂತ ಮಾಡ್ತಾಯಿದ್ದೀವಿ, ನೋಡೋಣ ಬನ್ನಿ. ಈಗೇನು ಮೇಲಿಂದ ನೋಡ್ತಾ ಇದ್ದೀರಲ್ಲ, ಇದು ಪ್ಲಾಸ್ಟಿಕ್ಸ್ ಕವರು, ಅದಾದಮೇಲೆ ಕಾಯಿಗಳು, ಅದಾದಮೇಲೆ ಈ ಒಣಗಿರೋ ಹೂವುಗಳು ಪ್ರತಿಯೊಂದೂ ಸೇರಿ 2 ಫೀಟ್ ತುಂಬಿದೆ. ಒಟ್ಟಿನಲ್ಲಿ ಮೇಲಿಂದ ಮಾತ್ರ ಹಂಗೆ ಕಾಣಿಸ್ತಿದೆ, ಕಾಲಿಕ್ಕರೆ ತುಂಬ ಒಳಗಡೆ ಹೋಗ್ತಿದೆ. ಅದು ಬಿಸಿಲು ಸ್ಟಾರ್ಟ್ ಆಗೋದ್ರೆ ಕೆಲಸ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಅಷ್ಟರಲ್ಲಿ ಈ ಕೆಲಸ ಸ್ಟಾರ್ಟ್ ಮಾಡಿಬಿಡ್ಬೇಕು. ಮಾಡೋಣ ಬನ್ನಿ. ನೋಡಿ, ಎಷ್ಟು ವರ್ಷ ಆದ್ರೂ ಈ ಪ್ಲಾಸ್ಟಿಕ್ಸ್ ಅನ್ನೋದು ಕರಗಲ್ಲ ಮತ್ತು ಏನೂ ಆಗಲ್ಲ, ಹಂಗೆ ಇರುತ್ತೆ ಅನ್ನೋದಕ್ಕೆ ಸಾಕ್ಷಿ ನೋಡಿ. ಎಷ್ಟು ಹಳೇದು ನೋಡಿ ಇದು. ಆಲ್ರೆಡಿ ನಾವು ಇವಾಗ ಫಾರೆಸ್ಟ್ ಒಳಗಡೆ ಇಳಿದಿದ್ದೀವಿ. ಇದನ್ನೆಲ್ಲ ಗುಡ್ಡೆ ಮಾಡಿ ಮೇಲೆ ಹಾಕ್ಬೇಕು. ಇಲ್ಲಿ ಅಲ್ಲಿ ಗುಡ್ಡೆ ಐತಲ್ಲ, ಆ ಥರ ಜಾಗಕ್ಕೆ ಹಾಕಬೇಕು. ನೋಡಿ, ನೀವು ತರೋ ಗಂಟಕಡ್ಡಿ, ಕರ್ಪೂರ ಎಲ್ಲನೂ ದೇವ್ರಿಗೆ ಸಲ್ಲುತ್ತೆ ಅಂತ ನೀವೆಲ್ಲ ಇಷ್ಟು ದಿನ ಅಂದ್ಕೊಂಡಿರ್ತೀವಿ. ಆದರೆ ನಿಜವಾದ ಸತ್ಯ, ಇಲ್ಲಿ ಎಷ್ಟು ಕಸಗಳಿದೆಯೋ, ನಾವು ಆ ಕಸಗಳನ್ನೆಲ್ಲ ಎಳ್ದಾಗ ನಮ್ಗೆ ಸಿಕ್ಕಿದೇನೆ ಈ ಕಡ್ಡಿ ಕರ್ಪೂರಗಳು. ಇದು ಖಾಲಿ ಆಗಿರೋವಲ್ಲ, ಎಲ್ಲ ನೀವೇನು ತಂದಿರ್ತೀರೋ ದೇವ್ರಿಗೆ ಸೇರಬೇಕು ಅಂತ ಎಲ್ಲನೂ ಹಚ್ಚಿದೇರ ಯೂಸ್ ಮಾಡಿ ಹಂಗೆ ಬಿಸಾಕಿರೋದು, ಕಸಕ್ಕೆ ಬಿಸಾಕಿರೋದು. ದಯಮಾಡಿ ಹೇಳ್ತೀನಿ, ಯಾರೂ ಮುಂದೆ ಇಂಥ ತಪ್ಪುಗಳನ್ನ ಮಾಡೋಕ್ಕೆ ಹೋಗ್ಬಿಡಿ. ದೇವ್ರಿಗೆ ಸೇರಿದ್ರೆ ಪರವಾಗಿಲ್ಲ, ತಿಪ್ಪೆಗೆ ಸೇರಿದ್ರೆ ನಿಮ್ಗೆ ನೋಡಿಲ್ಲ, ನಾವು ನೋಡೋ ಮನ್ಸುಗಳು ನಮ್ಗೆ ಬೇಜಾರಾಗುತ್ತೆ ಅಷ್ಟೇ. ಆ ದುಡ್ಡಲ್ಲಿ ಇಲ್ಲ ಅರ್ಚಕ್ರು ಕೈ ಕಾಸು ಕೊಟ್ಬಿಟ್ಟು ಕಾಲು ನಮಸ್ಕಾರ ಮಾಡ್ಕೊಂಬಿಡ್ರಿ, ಇಲ್ಲ ಒಂದು ಮೊಳ ಹೂವು ತೆಗೆದ್ಬಿಟ್ಟು ನೀವೇ ಹಾಕ್ಬಿಡಿ, ಇಲ್ಲ ಕಾಯಿ ಹೊಡೆದ್ಬಿಡಿ, ಇಲ್ಲ ಯಾರು ಹಸ್ತೋರ್ಗೆ ಒಂದು ಸುತ್ತು ಅನ್ನ ಹಾಕಿ. ಇಂಥ ತಪ್ಪು ಮಾತ್ರ ಮಾಡೋಕ್ಕೆ ಹೋಗ್ಬೇಡಿ. ನೋಡಿ, ಯಾರಿಗೂ ಸೇರಿದಂಗಲ್ಲ, ಯಾರಿಗೂ ಏನು ಮಾಡ್ದಂಗಲ್ಲ. ನೋಡಿ ನೋಡಿ, ಇದು ಕಡಿಮೆ. ಇಲ್ಲೆಲ್ಲ ಹಿಂಗೆ ಎತ್ತಿ ಹಿಂಗೆ ಹಾಕಿ ಹೇಳಿದ್ರೆ ಬರೀ ಈ ಥರ ಗಂಧಕಡ್ಡಿಗಳೇ ಸಿಗೋದು ನಿಮಗೆ. ಸ್ವಲ್ಪ ಈಗಾದರೂ ಅರ್ಥ ಮಾಡ್ಕೊಳ್ಳಿ. ಈಗ ಎಲ್ಲ ಪ್ಲಾಸ್ಟಿಕ್ಸ್ನು ಒಂದು ಕಡೆ ಗುಡ್ಡೆ ಮಾಡಿದ್ದೀವಿ. ಈಗ ಅಲ್ಲಿ ಬೆಂಕಿ ಹಚ್ಚೋ ಪ್ರೋಗ್ರಾಮ್ ಇದೆ, ಬನ್ನಿ ನೋಡೋಣ. ಫೈನಲಿ ಬೆಂಕಿ ಹಚ್ಚಿದ್ದೀವಿ. ಹಾಂ, ಒಂದು ರೌಂಡು ಸೈಡಲ್ಲೆಲ್ಲ ಕ್ಲೀನ್ ಮಾಡಿ ಬೆಂಕಿ ಹಚ್ಚಿದ್ದೀವಿ. ಇದಕ್ಕೆ ಯಾವುದೇ ಥರ ಹಾನಿ ಮಾಡಲ್ಲ. ಏನಕ್ಕೆ ಅಂತ ಅಂದರೆ, ಒಂದು ರೌಂಡು ನಾವು ಇಲ್ಲಿ ಜಾಗ ಮಾಡಿಕೊಂಡು ಈ ಥರ ಬಿಂಗೆಗಳಲ್ಲಿ ಆಲ್ರೆಡಿ ನೀರು ಇಟ್ಕೊಂಡಿದ್ದೀವಿ. ಆಮೇಲೆ ಇಲ್ಲಿ 3 ಜನ ಇದ್ದೀವಿ. ಏನಾದರೂ ಈ ಕಡೆ ಗಾಳಿ ಬೆಳಕಿಗೆ ಗಾಳಿಗೇನಾದರೂ ಈ ಕಡೆ ಬೆಂಕಿ ಹತ್ಕೊಂಡು ಬಂತು ಅಂದರೆ ನೀರು ಹಾರ್ಸೋಕ್ಕೆ ಸೇಫ್ಟಿಗಳು ಮಾಡ್ಕೊಂಡಿದ್ದೀವಿ. ಫೈನಲಿ ಉದ್ದೇಶ ಕರೆಕ್ಟಾಗಿದ್ದು ಕೆಲಸ ಮಾಡಿದ್ರೆ ನೇಚರು ಸಪೋರ್ಟ್ ಮಾಡುತ್ತೆ ಅನ್ನೋದು ಇದೇ ಕಾರಣ. ಹಚ್ಚಿರೋ ಬೆಂಕಿಗೆ ಗಾಳಿ ಈ ಸೈಡಿಂದ ಬೀಸ್ತಿದೆ. ದಾರಿ ಮಾಡಿಕೊಂಡು ಒಂದು ಅಲ್ಲಲ್ಲಿ ಬೆಂಗೆಗಳಲ್ಲಿ ನೀರು ಇಟ್ಕೊಂಡಿದ್ದೀವಿ. ಒಂದಷ್ಟು ಕಡೆ ಒಂದು ವೇಳೆ ಈ ಕಡೆ ಏನಾದ್ರು ಬಂತು ಅಂತಂದರೆ
ಬನ್ನಿ ಮೇಲಿಂದ ತೋರಿಸಿ ಬನ್ನಿ. ಅಮ್ಮ ಹೆಂಗಾಗೈತೆ ನೋಡ್ರಿ, ಸಾಕಾ? ನಮ್ಮ ಮಾಮ ಮೇಸ್ತ್ರಿ ಕೆಲಸ ಮಾಡಿರ್ಲಿಲ್ಲ ಅಂದಿದ್ರೆ ಈ ತರ ಪ್ಲಾನ್ ಮಾಡಕ್ ಹೌದು. ಅದೇ ಸಖತ್ ಪ್ಲಾನ್ ಪಾಪ ನಮ್ಮ ಅಣ್ಣನ ಕಾಲ್ ಜಾರ್ ಬಿದ್ರಲ್ಲ ಪಾಪ, ಹಬ್ಬೇಗಲ್ಲಿ ನಿಲ್ಲಕ್ಕೆ ಆಗ್ತಾ ಇಲ್ಲ ಸೀರಿಯಸ್ಲಿ. ಪಾಪ ಜಾಸ್ತಿ ಏಟಾಯ್ತು ಅನ್ಸುತ್ತೆ. ಅದು ಫುಲ್ಲು ಕಲ್ಲೇನೆ ಆ ಕಡೆ ನೋಡಿ. ನಾವಿಬ್ರು ಅಲ್ಲಿ ನೀರು ಹಾಕ್ತವ್ರೆ. ಪೈಪ್ ಇಲ್ಲ ಇಲ್ಲಿ. ನೋಡಿ ಹೋಲಿ ಹಬ್ಬದ ದಿನ ಕಾಮಣ್ಣನ ಸುಡೋ ಥರ ನಮ್ಮ ಪಾಪ ಕರ್ಮಗಳನ್ನ ನಾವು ಇವತ್ತು ಸುಟ್ಟಿ ಬಿಸಾಕ್ತಾಯಿದ್ದೀವಿ, ಭಸ್ಮ ಮಾಡ್ತಾಯಿದ್ದೀವಿ. ನೋಡಿ ಇದು ಸುತ್ತಮುತ್ತ ಎಲ್ಲ ಆಯ್ದು ಇಲ್ಲಿ ತಂದು ಗುಡ್ಡೆ ಮಾಡಿದ್ದೀವಿ ಎಲ್ಲನೂ. ಒಬ್ಬರು ಒಂದು ದಿನ ತಪ್ಪು ಮಾಡಿದ್ದಕ್ಕೆ ಅದೇ ರಿಪೀಟ್ ಆಗಿ 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 ನೋಡಿ ಇದು ಇಷ್ಟು ವರ್ಷದ್ದು ಹೊಸ ಹಿಂಗೆ ಆಗ್ಬಿಟ್ಟಿರೋದು. ಇನ್ನೂ ನಮ್ಮ ಜನ ಬುದ್ಧಿ ಕಲೀಲಿಲ್ಲ ಅಂತ ಅಂದರೆ ಅಷ್ಟೇ, ಮುಂದೆ ನಮ್ಮ ಕಾರ್ಡ್ಗಳನ್ನ ಫೋಟೋದಲ್ಲಿ ತೋರಿಸ್ಬೇಕಾಗುತ್ತೆ ಮಕ್ಕಳಿಗೆ. ಯಾವ ಮಟ್ಟಿಗೆ ಇಲ್ಲಿ ನಿಲ್ಲಕ್ಕಾಗ್ತಾಯಿಲ್ಲ ಆ್ಯಕ್ಚುಲಿ, ನಿಮ್ಮಲ್ಲಿ ಗೊತ್ತಾಗ್ತಾಯಿಲ್ಲ. ಬಟ್ ಆ ಹಬೆಗೆ ಫುಲ್ಲು ಒಂಥರ ಕೂದಲು ಗಿದ್ಲೆಲ್ಲ. ಹಾಂ ಹಾಂ ನೀರು ಇಟ್ಕೊಂಡಿದ್ದೀನಿ. ಕೂದಲು ಗಿದ್ಲೆಲ್ಲ ಬರ್ನ್ ಆಗ್ತಾಯ್ತದು, ಆ ಮಟ್ಟಿಗೆ ಹಬೆ ಹೊಡಿತೈತೆ. ಇವಾಗ ಒಂದು ಕಡೆ ಫುಲ್ಲು ಬರ್ನ್ ಆಗೋಯ್ತದು. ಸೊ ಏನು ಪ್ಲಾಸ್ಟಿಕ್ ಇದೆ ಆ ಪ್ಲಾಸ್ಟಿಕ್ ಬರ್ನ್ ಆಯಿತು. ಸೊ ಇವಾಗ ಒಂದಷ್ಟು ಈ ಸೈಡ್ ಒಂದು ಸ್ವಲ್ಪ ಗುಡ್ಡೆ ಮಾಡಿದ್ದೀವಿ. ಈ ಸೈಡು ಬರ್ನ್ ಆಗೋಯ್ತು ಅಂತಂದರೆ ಮನಸ್ಸಿಗೊಂದು ಮಟ್ಟಿಗೆ ಖುಷಿ ಸಿಗುತ್ತೆ. ನೋಡೋಣ, ಇಷ್ಟೂ ಪ್ಲ್ಯಾನ್ ಪ್ರಕಾರನೇ ಆಗಿದೆ. ಇನ್ಮೇಲೂ ಪ್ಲ್ಯಾನ್ ಪ್ರಕಾರ ಎಂಡಾಗೋಯ್ತು ಅಂತಂದರೆ ಪರ್ಫೆಕ್ಟು. ಹಾಂ ಹಾಂ ಹೊಡೀರಿ ಹೊಡೀರಿ ಹಂಗೆ ಅಲ್ಲಿ ಹೊಡೀರಿ ಒಂದು 2 ಏಟು. ಹಾಂ ಹಾಂ ನೋಡಿ ಈಗ ಆಲ್ಮೋಸ್ಟು ಬರ್ನ್ ಆಗೋಯ್ತು. ಈಗ ಯಾವ್ಯಾವ್ದು ಕಡೆ ಸ್ವಲ್ಪ ಬೆಂಕಿ ಇದೆ ಅಲ್ಲಿ ಒಂದು ಸ್ವಲ್ಪ ನೀರು ಹಾಕಬೇಕು. ಬನ್ನಿ ಹಾಕೋಣ. ನೋಡಿ ಇದು ದೇವಸ್ಥಾನ ತಂದಿದ್ದು ಹೂವು ಪ್ಲಾಸ್ಟಿಕ್ಸು ಎಲ್ಲ ಇಂತಿಂಥ ಜಾಗಕ್ಕೆ ಹಾಕ್ಬಿಡೋದು. ಅಲ್ಲಿ ಹೊಗೆ ಬರ್ತಾಯಿತ್ತಲ್ಲ, ಅಲ್ಲಿ ಗುಂಡಿ ಇದೆ ಅಂದ್ಬಿಟ್ಟು ಹಾಕ್ಬಿಡೋದು. ಸೊ ಅದನ್ನ ಡೈರೆಕ್ಟ್ ಫಾರೆಸ್ಟ್, ಇದು ಆ ಫಾರೆಸ್ಟ್ ಒಳಗಡೆ ಬಿಸಾಕ್ಬಿಡ್ತಾರೆ ಆಗಿದಾಗಲಿ ಅಂತ. ಅದು ಪ್ಲಾಸ್ಟಿಕ್ಸ್ ಏನಾಗುತ್ತೆ, ಎಲ್ರಿಗೂ ನಮಸ್ಕಾರ. ಇವತ್ತು ಏನು ಅಂದ್ಕೊಂಡಿದ್ವೋ ಅದು ಆಲ್ರೆಡಿ ಕಂಪ್ಲೀಟು. ಇವಾಗ ನಾವು ಮುಂಚೆ ಈಗ ಪ್ಲ್ಯಾನ್ ಏನಿತ್ತು ಅದಕ್ಕಿಂತ ಚೆನ್ನಾಗಿರೋ ಪ್ಲ್ಯಾನೇ ನಮ್ಮ ಮಾಮ ಮಾಡಿಕೊಟ್ರು. ಅಲ್ಲಿ ಬೆಂಕಿ ಹಚ್ಚಿ ಅಲ್ಲೇ ನೀಟಾಗಿ ಇದು ಮಾಡತ್ತರ, ಯಾವುದಕ್ಕೂ ಕೊರತೆ ಆಗದಿರಂಗೆ, ಯಾವುದಕ್ಕೂ ಪ್ರಾಬ್ಲಮ್ ಆಗದಿರಂಗೆ ನಮ್ಮ ಸಂದೀಪ್ ಸರು ಮತ್ತು ಇವರು ಎಲ್ಲರೂ ನಿಂತು ನಮ್ಮ ಅಣ್ಣ ಕಂಪ್ಲೀಟಾಗಿ ಇಲ್ಲಿಂದ ಬರೋ ಅರ್ಚಕರೇ ಆಗಲಿ, ಆಮೇಲೆ ಭಕ್ತರುಗಳು ನೀವು ಯಾರೇ ಬಂದ್ರೂ ಪ್ಲಾಸ್ಟಿಕ್ ಕವರ್ನ ಬಂದಮೇಲೆ ಪ್ಲಾಸ್ಟಿಕ್ ಬ್ಯಾಗ್ ಎಲ್ಲರಿಗೂ ಹೇಳ್ಬೋದು ಇಷ್ಟೇ. ನೀವು ನೋಡಿದ್ರೆ ಯಾವ್ಯಾವ ಥರ ಎಲ್ಲ ಲೈಫಲ್ಲೇ ತೋರಿಸಿದ್ರೆ ಅಂತ, ದಯಮಾಡಿ ಯಾರೂ ಪ್ಲಾಸ್ಟಿಕ್ಸ್ನ ತಂದರೆ ಇಲ್ಲೆಲ್ಲೂ ಬಿಸಾಕೋಕೆ ಹೋಗ್ಬೇಡಿ, ಹಂಗೆ ಎತ್ಕೊಂಡು ನೋಡಿ. ಮೇಯ್ನು ಮುಖ್ಯವಾಗಿ ಇಲ್ಲಿನ ಅರ್ಚಕರು ಹೂವುಗಳನ್ನ ಮಾತ್ರ, ಒಣಗಿರೋ ಹೂವುಗಳನ್ನ ಮಾತ್ರ ತಂದು ಇಲ್ಲಿ ಹಾಕಿ ಪ್ಲಾಸ್ಟಿಕ್ಸ್ ಕವರ್ನ ಇಲ್ಲಿ ಹಾಕಕ್ಕೆ ಹೋಗ್ಬೇಡಿ ಅಂತ ಎಲ್ಲರ ಹತ್ರ ಕೇಳ್ಕೊತೀನಿ.